ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ಲು ಬೇಳೆ ಒಬ್ಬಟ್ಟು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಪಾವು ಮೈದಾ ಹಿಟ್ಟು ತೊಗೊಳ್ಳಿ. ಇದನ್ನು ನಾವು ಪಾವ್ ಅಂತ ಕರಿತೀವಿ, ನೀವೇನಂತ ಕರಿತೀರೋ ಕಾಮೆಂಟ್ ಬಾಕ್ಸಲ್ಲಿ ಮಾಡಿ. ನೆಕ್ಸ್ಟು ಒಂಚೂರು ಸ್ವಲ್ಪ ಚಿರೋಟಿ ರವೆ, ಒಂದು ಹಿಡಿ ಆಗುವಷ್ಟು ರವೆ, ಚಿರೋಟಿ ರವೆ. ಆಮೇಲೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ, ಚೆನ್ನಾಗಿ ಬರುತ್ತೆ. ನೀವು ಒಬ್ಬಟ್ಟು ಮಾಡಿದ್ಮೇಲೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಈ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರೊಳಗೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇದೇ ಥರ ಈಸಿಯಾಗಿ ಅಡುಗೆಗಳನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ನಾದ್ಕೊಂಡಾಗಿದೆ. ಇದ್ರ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಫಸ್ಟು. ಆಮೇಲಿಂದ ಮತ್ತೆ ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಪದರವಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ಥರ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡಿ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 4ರಿಂದ 5 ಸ್ಪೂನೇ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 2 hours ಬಿಡಬೇಕು. ಇದನ್ನು ಇವಾಗ ಹೂರಣ ಮಾಡ್ಕೊಳ್ಳೋಣ. ಅದಕ್ಕೆ ಬಾಣಲೆಯಲ್ಲಿ ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ನೋಡಿ, ಬೆಲ್ಲ ಹಿಂಗೆ ಕರಗ್ತಾ ಇದೆ. ಇವಾಗ ಬೇಳೆ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ. ನಾನು ಇಲ್ಲಿ 1 ಪಾವು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ ತೊಗೊಂಡಿದ್ದೀನಿ. ಬೇಯಿಸ್ಕೊಂಬಿಟ್ಟು ಇದನ್ನು ಹಾಕಿ ಇದಕ್ಕೆ. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕೈ ಆಡಿಸಿ. ಅದು ಚೆನ್ನಾಗೇ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಆವಾಗ ಹೂರಣ ಚೆನ್ನಾಗಿ ಬರುತ್ತೆ. ಇದೇ ಥರ ಒಂದು 2 ನಿಮಿಷ 3 ನಿಮಿಷ ಕೈ ಆಡಿಸಿ. ಆಮೇಲಿಂದ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಮತ್ತೆ ಕೈ ಆಡಿಸಿ ಚೆನ್ನಾಗಿ. ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡಿರಬೇಕು. ಚೆನ್ನಾಗಿ ಕೈ ಆಡಿಸಿ ಇವಾಗ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಹಾಕಿ. ನೋಡಿ, ಈ ಥರ ಆಗಿರುತ್ತೆ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನು ಆರಕ್ಕೆ ಬಿಡಬೇಕು. ಇವಾಗ ಒಂದು 15-20 ನಿಮಿಷ ಆಗುತ್ತೆ ಆರಕ್ಕೆ ಬಿಡಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಂತರ ಒಂದು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಆಗುತ್ತೆ. ಇದನ್ನು ಕೈಗೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ಹೂರಣ ರೆಡಿ ಇದೆ. ಇವಾಗ ಕಣ್ಕ ತೊಗೊಂಡು ಅದಕ್ಕೆ ಈ ಥರ ಸ್ವಲ್ಪ ತಟ್ಕೊಳ್ಳಿ. ಅದರ ಒಳಗಡೆ ಹೂರಣನಿಟ್ಕೊಂಡು ಫುಲ್ಲು ಕವರ್ ಮಾಡಿ ಆಮೇಲಿಂದ ಮತ್ತೆ ತಟ್ಕೊಳ್ಳಿ. ನೀವು ಲಟ್ಟಣಿಗೆಲ್ಲಾರು ತಟ್ಕೋಬೋದು, ಇಲ್ಲ ಕೈಯೆಲ್ಲಾರು ಹೀಗೆ ತಟ್ಕೋಬೋದು. ಈ ಥರ ಸುಲಭವಾಗಿ ತಟ್ಕೊಳ್ಳೋಕ್ಕೆ ಬರುತ್ತೆ. ತವಾ ಬಿಸಿ ಮಾಡಿಕೊಂಡು ಇವಾಗ ತವಾದ ಮೇಲೆ ಇದನ್ನು ಹಾಕ್ಕೊಳ್ಳಿ. ನಂತರ ನೋಡಿ, ಇವಾಗ ನೀಟಾಗಿ ತೆಕ್ಕೊಳ್ಳೋಕ್ಕೆ ಬರುತ್ತೆ. ಇವಾಗ 2 ಸೈಡು ಚೆನ್ನಾಗಿ ಬೇಯಿಸಿ. ಇವಾಗ 2 ಬದಿನೂ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಒಬ್ಬಟ್ಟು ರೆಡಿ ಇದೆ. ಇದನ್ನು ತುಪ್ಪದ ಜೊತೆ ಸವಿಯಿರಿ.